ಸಮೀವುಲ್ಲಾ ಸರ್, SIR ಬಗ್ಗೆ ನಾವು ಸುಮಾರು ವಿಚಾರಗಳನ್ನ ಚರ್ಚೆ ಮಾಡಿದೀವಿ. SIR ಪ್ರಕ್ರಿಯೆ ಆರಂಭ ಆಗೋ ಮುನ್ನನೂ ಚರ್ಚೆ ಮಾಡಿದೀವಿ, ಆಮೇಲೂ ಚರ್ಚೆ ಮಾಡಿದೀವಿ. ಸರ್, ಈ ಪ್ರಾಸೆಸ್ ಅಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇದೆ. ಯಾಕೆಂದ್ರೆ ಇದು ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ ಸರ್. ಒಂದು ಬಹಳ ವರ್ಷಗಳ ತನಕ ಜನ ಏನ್ ಮಾಡ್ತಾ ಇದ್ರು, ಹೋಗ್ತಾ ಇದ್ರು, ವೋಟ್ ಹಾಕೋ ಟೈಮಲ್ಲಿ ಆ ವೋಟಿಂಗ್ ಬೂತ್ ಹತ್ರ ನಿಂತ್ಕೊಳ್ತಾ ಇದ್ರು, ಅಲ್ಲೇ ಪರದಾಡ್ತಾ ಇದ್ರು. ವೋಟಿಂಗ್ ಮಾಡಕ್ಕೆ ಬೂತನ್ನ ಫೈಂಡ್ ಔಟ್ ಮಾಡಿ, ಇದನ್ನ ಫೈಂಡ್ ಔಟ್ ಮಾಡಿ ವೋಟ್ ಹಾಕುವಾಗಲೇ ಪರದಾಡ್ತಾ ಇದ್ರು ಜನ. ಸೊ ಇದೊಂಥರ ಹೊಸದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಬಹಳ ವರ್ಷಗಳಿಂದ ಈ ಪ್ರಕ್ರಿಯೆ ಆಗದೆ ಇರೋದಕ್ಕೆ, ಕಾಲಕ್ಕೆ ಪ್ರಕ್ರಿಯೆ ಆಗದೆ ಇರೋದಕ್ಕೆ. ಸೊ ಈಗ ಆನ್ಲೈನ್ ಅಂತ ತಗೊಂಡ್ರೆ ಸರ್, 1,63,800 ಅರ್ಜಿಗಳೇನೋ ಆನ್ಲೈನಲ್ಲಿದೆ. ಆದರೆ ಅದರಲ್ಲಿ ಸಕ್ಸಸ್ ಆಗಿರೋದು 0.2% ಅಷ್ಟೇನೆ ಅಂತ ಅನ್ಬು ಕುಮಾರ್ ಅವರು ಇವತ್ತು ಹೇಳಿದ್ದಾರೆ. ಮತ್ತು ಆಫ್ಲೈನಲ್ಲೂ ಅಷ್ಟೇ ತುಂಬ ಜನ ಕನ್ಫ್ಯೂಷನ್ಸ್ ಇದೆ. 2002ರ ಹಳೇ ಲಿಸ್ಟ್ ಇದೆಯಲ್ಲ, ಅದರಲ್ಲಿ ನೇಮ್ಗಳು ಸಿಗ್ತಾ ಇಲ್ಲ. ಎಪಿಕ್ ನಂಬರ್ಗಳು ಯಾರ್ದೋ ನೇಮ್ ಹಾಕಿದ್ರೆ ಯಾರ್ದೋ ಎಪಿಕ್ ನಂಬರ್ ತೋರಿಸ್ತಾ ಇದೆ. ಆ್ಯಂಡ್ ಹುಡ್ಕೋದಕ್ಕೆ ನೀವು ಕಾನ್ಸ್ಟಿಟ್ಯೂಯನ್ಸಿ ಹಾಕಬೇಕು, ಕಾನ್ಸ್ಟಿಟ್ಯೂಯನ್ಸಿಲಿ ಬೂತ್ ನಂಬರ್ ಹಾಕಬೇಕು, ಪಾರ್ಟ್ ನಂಬರ್ ಹಾಕಬೇಕು, ಏನೇನೇನೇನೋ ನಂಬರ್ಗಳಿದಾವೆ ಸರ್ ಅದರಲ್ಲಿ. ಸೊ ಈಗ ತುಂಬಾನೇ ಕಾಂಪ್ಲಿಕೇಶನ್ಸ್ ಆಗಿದೆ ಸರ್, ಏನ್ ಹೇಳ್ತೀರಿ? ಈಗ SIR ನ ಸಮಸ್ಯೆ ಇರೋದೇ 2002ರಲ್ಲಿ ನೀವು ಯಾವ ವಿಭಾಗದಲ್ಲಿ, ಯಾವ ಸಂಖ್ಯೆನಲ್ಲಿ, ಯಾವ ಏರಿಯಾದಲ್ಲಿ, ಯಾವ ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ನೀವು ಮತದಾರರಾಗಿದ್ರಿ ಅನ್ನೋದನ್ನ ಸಂಖ್ಯೆ ಸಮೇತ ಬರ್ಬೇಕು ಅಂತಿದೆಯಲ್ಲ, ಅಲ್ಲೇ ಕನ್ಫ್ಯೂಷನ್. ಈಗ 2002ರಲ್ಲಿ ಕೆಲವು ಪ್ರದೇಶಗಳು ಬೆಂಗಳೂರಿಗೆ ಸೇರಿತ್ತು, ಕೆಲವು ಪ್ರದೇಶಗಳು ಡಿಲಿಮಿಟೇಷನ್ ಆಗಿದ್ವು. ಡಿಲಿಮಿಟೇಷನ್ ಬಳಿಕ ಏರಿಯಾಗಳು ಚೇಂಜ್ ಆದ್ವು. ಲಾಸ್ಟ್ ಟೈಮ್ ಉತ್ತರಳ್ಳಿಯಲ್ಲಿ ಇದ್ದಿದ್ದು ರಾಜಾಜಿನಗರ ಸೇರ್ಕೊಟ್ಟು, ರಾಜಾಜಿನಗರದಲ್ಲಿ ಇದ್ದಿದ್ದು ಮಹಾಲಕ್ಷ್ಮಿ ಲೇಔಟಿಗೆ ಸೇರ್ಕೊಟ್ಟು. ಆ ಪಟ್ಟಿ ಇಲ್ಲ. 2002ರಲ್ಲಿ ಏನ್ ವೋಟರ್ ಲಿಸ್ಟ್ ಇತ್ತು ಆ ಲಿಸ್ಟ್ ಇಲ್ಲ ಅದರಲ್ಲಿ. ಹೊಸ ಲಿಸ್ಟ್ ಇದೆ. ಹೀಗಾಗಿ ಇದು ಹುಡುಕೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಚುನಾವಣಾ ಆಯೋಗ ತನ್ನ ಹೆಲ್ಪಿಂಗ್ ಸೆಂಟರ್ಸ್ ಗಳನ್ನ ದೊಡ್ಡ ಸಂಖ್ಯೆನಲ್ಲಿ ಮಾಡ್ಬೇಕು. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ, ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಕೌಂಟರ್ ಅನ್ನು ತೆಗಿಬೇಕು. ಹೆಚ್ಚು ಸಂಖ್ಯೆಯಲ್ಲಿ ಕೌಂಟರ್ ತೆಗಿಬೇಕು. ಮತ್ತು ಅವರಿಗೆ ಆ ಸಂಖ್ಯೆಯನ್ನು ತುಂಬಲು BLOಗಳನ್ನು ಕೂಡ, ಅವರಿಗೂ ಕೂಡ ಅವಕಾಶವನ್ನ ಆ ನಂಬರ್ ಅನ್ನ ತುಂಬೋದಕ್ಕೆ ಇರಬೇಕು. ಇವತ್ತು ಅವರು ಅನ್ಬು ಕುಮಾರ್ ಅವ್ರು ಹೇಳಿದ್ದು ನಿಮ್ಮಲ್ಲೇ ನಾನು ಈಗ ನೋಡಿದೆ. ಅಂದ್ರೆ ನೀವು ಸಿಗದೆ ಹೋದ್ರೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನೀವು ಫಾರಂ ಅನ್ನ ಫಿಲ್ಅಪ್ ಮಾಡ್ಕೊಡಿ, ಅದಾದ ನಂತರ ನಾವು ನೋಟಿಸ್ ಕೊಡ್ತೇವೆ. ನೋಟಿಸ್ ಕೊಟ್ಟ ಬಳಿಕ ಕೆಲವು ಪ್ರಿಸ್ಕ್ರೈಬ್ಡ್ ಫಾರ್ಮ್ ಇರುತ್ತೆ, ಅದು ಕೆಲವು ಆಲ್ಟರ್ನೇಟಿವ್ಸ್ ಆಯ್ಕೆಗಳು ಕೊಟ್ಟಿರ್ತೇವೆ, ಅದನ್ನ ತಂದು ನಮಗೆ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿಬಿಟ್ಟು ನೀವು ನಿಮ್ಮ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಇದು ಇದಕ್ಕೂ ಕಾಂಪ್ಲಿಕೇಟೆಡ್ ಪ್ರಕ್ರಿಯೆ ಮತ್ತು ಕಾಂಪ್ಲಿಕೇಶನ್ ಇಲ್ದಲೇನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ರೀತಿನಲ್ಲಿ ಇದನ್ನ ಡಿಸೈನ್ ಮಾಡಲಾಗಿದೆ. ಸರ್, ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. 65,000 ಜನರು ಪತ್ತೆ ಆಗ್ತಾ ಇಲ್ಲ, 70,000ದಷ್ಟು ಮನೆಗಳನ್ನ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಓಕೆನಾ ಸರ್? ಅಂದ್ರೆ ಪತ್ತೆ ಆಗ್ತಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್? ಈಗ ಈ ಹಿಂದೆ ಅವ್ರು ಎಲ್ಲಿ ವೋಟಿಂಗ್ ಮಾಡಿದ್ರು, ಏನು ಅದ್ರ ಮಾಹಿತಿ ಇರಲ್ವಾ ಎಲೆಕ್ಷನ್ ಕಮಿಷನ್ ಹತ್ರ ಅನ್ನೋದು ಒಂದು ಇರುತ್ತೆ. ಇದು ಇಂಪಾರ್ಟೆಂಟ್ ಏನು ಅಂತಂದ್ರೆ, 25 ವರ್ಷಗಳ ಬಳಿಕ ಅವರ ಕಥೆಗಳೇನಾಗಿರ್ತಾರೆ, ಸತ್ತೋಗಿರ್ತಾರ ಅಥವಾ ಶಿಫ್ಟ್ ಆಗಿರ್ತಾರ ಅಥವಾ ಬೇರೆ ಏರಿಯಾ ಹೊರಟೋಗಿರ್ತಾರ ಅಥವಾ ಮತಗಳು ಮಿಸ್ ಆಗಿರ್ತಾವ, ಇವೆಲ್ಲ ಕೌಂಟ್ ಆಗ್ತವೆ. 65,000 70,000 ಮಿಸ್ ಆಗಿರೋದು ಏನ್ ದೊಡ್ಡ ವಿಚಾರ ಏನಲ್ಲ. ಟೋಟಲ್ 5.5 ಕೋಟಿ 6 ಕೋಟಿ ಲೆಕ್ಕಾಚಾರದಲ್ಲಿ ಇದು ಕಾಮನ್. ಇಲ್ಲಿ BLOಗಳದ್ದು ಎಷ್ಟು ಇಂಪಾರ್ಟೆನ್ಸ್ ಇರುತ್ತೋ ಅಲ್ಲಿ ಬೂತ್ ಲೆವೆಲ್ ಏಜೆಂಟ್ ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಇರ್ತಾರೆ. ಆ ಪೊಲಿಟಿಕಲ್ ಪಾರ್ಟೀಸ್ಗಳು ಕೂಡ ಸ್ವಲ್ಪ ಪೊಲಿಟಿಕಲ್ ಡಿಫ್ರೆನ್ಸಸ್ ಅನ್ನ ಪಕ್ಕಕ್ಕಿಟ್ಟು ಅವರು ಸಕ್ರಿಯವಾಗಿ ಒಂದ್ ರೀತಿನಲ್ಲಿ ಕಾರ್ಯಕರ್ತರ ರೀತಿನಲ್ಲಿ, NGOಗಳ ರೀತಿನಲ್ಲಿ ಕಾರ್ಯನಿರ್ವಹಿಸಿದ್ರೆ ಮತದಾರರಿಗೆ ಈಸಿ ಆಗುತ್ತೆ. ಅಂದ್ರೆ ಹುಡುಕೊಡೋದ್ರಲ್ಲಿ, ಅಥವಾ ಮಿಸ್ ಆಗಿದ್ರೆ, ಸತ್ತು ಹೋಗಿದ್ರೆ ಅದನ್ನ ಐಡೆಂಟಿಫೈ ಮಾಡೋದ್ರಲ್ಲಿ, ಅಥವಾ ಸುಳ್ಳು ಯಾರಾದ್ರೂ ಸತ್ತಿದ್ದಾರೆ ಅಂತ ಕಿತ್ ಹಾಕಿದ್ರೆ ಇಲ್ಲ ಬದುಕಿದ್ದಾರೆ ಅಂತ ಅದನ್ನ ಚುನಾವಣಾ ಆಯೋಗದ ಗಮನಕ್ಕೆ ತರೋದ್ರಲ್ಲಿ ಇದು ಕೂಡ ಸಹಾಯ ಆಗುತ್ತೆ. BLAಗಳಿಗೆ ಎಷ್ಟು ಸ್ಕೋಪ್ ಇದೆಯೋ, BLAಗಳು ಎಷ್ಟು ಅವರು ನಿಷ್ಪಕ್ಷಪಾತವಾಗಿ ಮತ್ತು ಶಿಸ್ತಿಂದ ಕೆಲಸ ಮಾಡಬೇಕು, ಹಾಗೇನೆ ಬೂತ್ ಲೆವೆಲ್ ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟೀಸ್, ಬೂತ್ ಲೆವೆಲ್ ಪೊಲಿಟಿಕಲ್ ಏಜೆಂಟ್ಸ್ ಇದಾರಲ್ಲ, ಅವರಿಗೂ ಕೂಡ ಹೇಗೆ ಹೆಸರನ್ನ ತೆಗಿಬೇಕು, ಹೇಗೆ ಹೆಲ್ಪ್ ಮಾಡ್ಬೇಕು ಅಂತ ಟ್ರೈನಿಂಗ್ ಕೊಡ್ಬೇಕಾಗಿತ್ತೇನೋ ಅಂತ ನನಗೆ ಅನ್ಸುತ್ತೆ. ಬಟ್ ಬೂತ್ ಲೆವೆಲ್ ಏಜೆಂಟ್ ಇಂದ ಅಷ್ಟು ಸಕ್ರಿಯವಾದ ಪಾರ್ಟಿಸಿಪೇಷನ್ ನನಗೆ ಇಲ್ಲಿ ಕಾಣ್ತಾ ಇಲ್ಲ. ಅಷ್ಟು ಇದು ನಮಗೆ ಇಲ್ಲಿ ಗೊಂದಲಕ್ಕೆ ಇನ್ನಷ್ಟು ಕಾರಣ ಆಗಿದೆ. ಮಾತಾಡ್ತೀನಿ ಸರ್. ಎಸ್ ಗೋವಿಂದರಾಜ್ ಅವರೇ, ಏನು ಹೇಳ್ತೀರಿ? ಇಷ್ಟೊಂದು ಗೊಂದಲಗಳು ಪ್ರಕ್ರಿಯೆಯಲ್ಲಿ, ಬಹಳಷ್ಟು ಅರ್ಜಿಗಳು ಇನ್ನೂ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ.
ಬಹಳಷ್ಟು ಕಡೆ ಇನ್ನೂ ಅರ್ಜಿ, ಅದರಲ್ಲೂ ನಗರ ಪ್ರದೇಶಗಳಲ್ಲಿ SIR ವಿಳಂಬ ಆಗ್ತಾ ಇದೆ. ಇಲ್ಲ ನೋಡಿ, ಏನು ಕಳೆದ 29ನೇ ತಾರೀಕು ಜೂನ್ ಸ್ಟಾರ್ಟ್ ಆಗಿದೆ. ನನಗನ್ಸುತ್ತೆ ಇಲ್ಲಿವರೆಗೂ ಸುಮಾರು 10 ದಿನ ಆಗಿದೆ ಅಂತ ನನಗಿರ್ತಕ್ಕಂಥ ಒಂದು ಮಾಹಿತಿ. ಈ 10 ದಿನದಲ್ಲಿ ಒಂದು ಸ್ಟಾರ್ಟಿಂಗ್ ಹೇಗೆ ಮಾಡಬೇಕು ಅನ್ನೋದು ಸಹಜವಾಗಿರ್ತಕ್ಕಂಥದ್ದು, ಒಂದು ಹೇಗೆ ಫಿಲ್ ಮಾಡಬೇಕು ಅನ್ನೋದು ಸಹಜವಾಗಿರ್ತಕ್ಕಂಥ ಪ್ರಶ್ನೆಗಳು ಉದ್ಭವ ಆಗೋದು ಸಹಜ. ಅಂದರೆ ದಿನೇ ದಿನೇ ಈ BLO ಏನು ಆಫೀಸರ್ಗಳು ಅಂತ ಇದ್ದಾರೆ, ಸಹಜವಾಗಿ ಈಗ ನನ್ನ ಮನೆಗೂ ಬಂದಿದ್ದಾರೆ. ಸೊ ಪರ್ಟಿಕ್ಯುಲರ್ ಹುಡುಕೊಂಡು ಈಗ ನಮ್ಮ ಕಾಂಗ್ರೆಸ್ ವಕ್ತಾರರು ಆ ಕಾಪಿನ ತೊಗೊಂಬಂದಿದ್ದಾರೆ. ಈ ಥರ ಕಾಪಿ ಇದೆ, ನೀವು ಇದನ್ನು ಫಿಲ್ ಮಾಡಿಕೊಡಿ, ಹಿಂದೆ ನೀವು ಎಲ್ಲಿ ವೋಟ್ ಮಾಡಿದ್ರಿ. ಭಾಳ ಸಿಂಪಲಾಗಿ ನನಗೆ ಕಂಡಿದ್ದೇನು ಅಂದರೆ, ಹಿಂದೆ ನಾವು ಎಲ್ಲಿ ಮತದಾನ ಮಾಡಿದ್ವಿ, ಯಾವ ಬೂತು, ಆ ಬೂತ್ ನಂಬರು ಮತ್ತು ಸ್ಥಳವನ್ನು ವಿವರಣೆಯನ್ನು ಕೇಳಿದ್ದಾರೆ. ಸಹಜವಾಗಿ ಒಂದು ಹಿಂದೆ ನಾನು ಈ ವೋಟ್ ಹಾಕಿದ್ದ ಇಲ್ವಾ, ಮತ್ತು ಹಿಂದಿನ ಒಂದು SIR ಪ್ರಕ್ರಿಯೆಯಲ್ಲಿ ನಾನು ಕೂಡ ಇದ್ನ ಅಲ್ವಾ ಅನ್ನೋದು ಮಾಹಿತಿಗೋಸ್ಕರ. ಅದೇ ರೀತಿ ಇನ್ ಕೇಸ್ ನಾನು ಅದರಲ್ಲಿ ಪಾಲ್ಗೊಳ್ಳಿಲ್ಲ ಅಂದರೆ ನನ್ನ ತಂದೆ ತಾಯಿಯ ಒಂದು ಇನ್ಫಾರ್ಮೇಷನ್ ಕೇಳಿದ್ದಾರೆ. ಅವರು ಯಾವ ಬೂತ್ನಲ್ಲಿ ವೋಟರ್ ಆಗಿದ್ದಾರೆ, ಎಲ್ಲಿ ಮತದಾರರ ಸಂಖ್ಯೆ ಏನು ಅನ್ನೋ ಒಂದು ಮಾಹಿತಿಯನ್ನು ಕೇಳಿದ್ದಾರೆ. ನನಗನ್ಸುತ್ತೆ ಇದನ್ನು ಕೊಡೋದೇನೋ ದೊಡ್ಡ ಕಷ್ಟಕರವಾದ ಕೆಲಸ ಏನಲ್ಲ. ಸಹಜವಾಗಿ ಫಿಲ್ ಮಾಡಬೇಕಾದ್ರೆ ಒಂದು ಕ್ಲಾರಿಫಿಕೇಷನ್ಗೆ ಪಕ್ಕದಲ್ಲಿರ್ತಕ್ಕಂಥ BLOಗಳು ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಅದೇ ರೀತಿ BLO 1 ಮತ್ತು BLO 2 ಅನ್ನೋದು ಯಾರಿದ್ದಾರೆ, ಭಾಳ ಪ್ರಮುಖವಾಗಿ ಎಲ್ಲ ಪಕ್ಷದ ಏಜೆಂಟ್ರುಗಳು ಕೂಡ ಅಲ್ಲಿದ್ದಾರೆ. ಅಂದರೆ ಆ ಭಾಗದಲ್ಲಿ ಆ ಮನೆಯಲ್ಲಿ ಎಷ್ಟು ದಿನದಿಂದ ವಾಸ ಇದ್ದಾರೆ ಅನ್ನೋ ಅವ್ರಿಗೂ ಕೂಡ ಒಂದು ಗಮನಕ್ಕಿರುತ್ತೆ. ಯಾಕೆಂದರೆ ಒಂದು ಬೂತ್ ಅಂತಿದ್ದಂಗೆ ಒಂದು 400 ಮನೆ ಮ್ಯಾಕ್ಸ್ ಟು ಮ್ಯಾಕ್ಸ್, ಅಂದರೆ ಒಂದು ಬೂತ್ನಲ್ಲಿ 1200 ಇಲ್ಲ 1300 ಜನ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು. ಇದರಲ್ಲಿ ಈ ಪ್ರಕ್ರಿಯೆ ಮಾಡ್ತಾ ಇರ್ತಕ್ಕಂಥ ಏನಂದರೆ, ಈ ನಿಜವಾದ ವೋಟರ್ಸ್ ಇದ್ದಾರಾ ಇಲ್ವಾ, ಇದ್ದರೆ ಸೊ ಮುಂದುವರಿಯೋಕ್ಕೆ ಹೇಗೆಲ್ಲ ಫಾರ್ಮ್ ಫಿಲ್ ಮಾಡಿ ಕೊಡೋವಂಥ ಕೆಲಸಕ್ಕೆ ಎಷ್ಟು ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇದರಲ್ಲಿ ಇವತ್ತು ನನಗನ್ನಿಸ್ದಂಗೆ ಕಷ್ಟಕರವಾದದ್ದು ಯಾವುದು ನನಗನ್ಸ್ದಂಗೆ ಕಾಣಿಸ್ತಾ ಇಲ್ಲ. ಬಹುಶಃ ನೀವು ಹೇಳೋ ರೀತಿಯಲ್ಲಿ ಕನ್ಫ್ಯೂಷನ್ ಇದ್ರೆ ಕ್ಲಾರಿಫೈ ಮಾಡೋದಕ್ಕೆ ಅದಕ್ಕೆ ಆದ ಒಂದು ಏಜೆಂಟ್ಗಳು ಆಫೀಸರ್ಗಳು ಇದ್ದಾರೆ, ಅದು ಸಾರ್ಟ್ ಔಟ್ ಮಾಡೋ ಕೆಲಸ ಮಾಡ್ಕೊಡ್ತಾರೆ. ಕರೆಕ್ಟಾಗಿ ಆಗ್ತಾ ಇಲ್ಲ ಅನ್ನೋದಕ್ಕೆ ಪ್ರಾಬ್ಲಮ್ ಆಗಿರೋದು. ಬಹಳಷ್ಟು ಜನ ಕನ್ಫ್ಯೂಷನ್ಸ್ ಅಲ್ಲ ಇರ್ಬೋದು. ಈಗ ಸಿಟಿಜನ್ ಅವರೇ ಅನ್ಬುಕುಮಾರ್ ಅವರೇ ಹೇಳಿದಾರಲ್ಲ, ಎಷ್ಟು ಸಕ್ಸಸ್ ರೇಟ್ ಎಷ್ಟಿದೆ, ಎಷ್ಟು. ನಾನು ಕೂಡ ನೋಡಿ, ನನಗೂ ಕೂಡ ಆಯ್ತು. ಯಾಕೆಂದ್ರೆ ಸಿಟಿಜನ್ ಸರ್ವಿಸ್ ಪೋರ್ಟಲ್ ಅಂತ ಒಂದು ಪೋರ್ಟಲ್ ಇದೆ. ಆ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಕ್ಕಾದಾಗ ಹಿಂದಿನ ಮಾಹಿತಿ ನನಗೆ ಗೊತ್ತಿಲ್ಲ. ನಾನೀಗ ತರ ಅದನ್ನ ಹುಡುಕ್ಬಿಟ್ಟು ಅದನ್ನ ಎನ್ರೋಲ್ ಮಾಡೋಂಥ ಕೆಲಸ ನಾನು ಮಾಡಕ್ ಹೋದೆ. ಆದರೆ ಹೆಂಗೂ ಫಾರ್ಮ್ ಬರುತ್ತಲ್ಲ, ಫಿಲ್ ಮಾಡ್ಕೊಳ್ಳೋಣ ಅಂತ ಒಂದು ಹಾರ್ಡ್ ಕಾಪಿನೂ ಸಿಗುತ್ತಲ್ಲ, ಅದರಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಆನ್ಲೈನ್ ಮಾಡೋ ಅಂತ ಬಿಟ್ಟೆ. ಇಲ್ಲಿ ಯಾರಿಗೆ ಅವಕಾಶ ನಾನು ಮಾಡ್ಬೋದು ಅಂದ್ರೆ ಆನ್ಲೈನ್ ಮಾಡ್ಬೋದು, ಇಲ್ಲ ಅಂದರೆ ಸಹಜವಾಗಿ ಆಫೀಸರ್ಗಳು ಬಂದು ಅದನ್ನು ಒಂದು ಫಾರ್ಮ್ ಕೊಟ್ಬಿಟ್ಟು ಎನಮರೇಷನ್ ಫಾರ್ಮ್ ಕೊಟ್ಟು ಫಿಲ್ ಮಾಡಿಸೋಂಥ ಕೆಲಸ ಮಾಡ್ತಾಯಿದೆ. ಮೇಡಮ್, ಈ ಪ್ರಕ್ರಿಯೆ SIR ಅನ್ನೋದು ಇವತ್ತು ಮೊನ್ನೆ ಉಟ್ಕೊಂಡಿರ್ತಕ್ಕಂಥದ್ದಲ್ಲ. ಇದು 1952ರಿಂದ ಇಲ್ಲಿವರೆಗೂ ನನಗಿರೋ ಮಾಹಿತಿ ಪ್ರಕಾರ ಇದು 9ನೇ ಸಮಗ್ರ ಪರಿಷ್ಕರಣೆ ಅಂತ ನಡೀತಾ ಇದೆ, 9ನೇ ಬಾರಿ. ಇದರಲ್ಲಿ ನಾವೇನು ಕೇಂದ್ರ ಚುನಾವಣಾ ಆಯೋಗ ಕಮಿಷನರ್ ಆಗಿ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ. ನಮ್ಮ ಮೊದಲನೇದಾಗಿ ಸುಕುಮಾರ್ ಸೇನಂದ ಹಿಡಿದು ಇವತ್ತು ಜ್ಞಾನೇಶ್ ಕುಮಾರ್ ಅವರು ಸುಮಾರು 26ನೇ ಕಮಿಷನರ್ ಆಗಿ ಕಮಿಷನರ್ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ ಹೇಳ್ತಾ ಇರೋದು. ಇದನ್ನ ಯಾಕೆ ಕನ್ಫ್ಯೂಷನ್ ಯಾಕೆ ಆಗ್ತಾ ಇದೆ, ಹುಟ್ಟಾಗ್ತಾ ಇದ್ದಾರೆ ಯಾರು? ಗೋವಿಂದರಾಜ್ ಅವರೇ, ಒಂದೇ ಮಾತು ಹೇಳ್ಬಿಡ್ತೀನಿ. ಚುನಾವಣಾ ಆಯೋಗದ ಕಮಿಷನರ್ಗಳು ಯಾರ್ಯಾರು ಆಗಿದ್ದಾರೆ ಅನ್ನೋದಕ್ಕೂ SIR ಅಲ್ಲಿ ಜನಗಳಿಗೆ ಕನ್ಫ್ಯೂಷನ್ ಇದೆ ಅನ್ನೋದಕ್ಕೂ ಏನ್ ಸಂಬಂಧ ಏನಿಲ್ಲ. ಈ ಪ್ರಕ್ರಿಯೆ ಇವತ್ತೇನೋ ಮೊದಲಾಗಿ ಅಲ್ಲ, ನಾನು ಯಾಕೆ ಹೇಳ್ತಾ ಇದ್ದೀನಿ ಇದ್ರೆ, ಇದೇನ್ ಪ್ರಥಮವಾಗಿ ಮಾಡ್ತಾ ಇರ್ತಕ್ಕಂಥದ್ದಲ್ಲ. SIR ಪ್ರಕ್ರಿಯೆ ಅನ್ನೋದು 9ನೇ ಬಾರಿ ನಡೀತಾ ಇರ್ತಕ್ಕಂಥದ್ದು. ಈಗ ಸಹಜವಾಗಿ ಇದ್ರ ಬಗ್ಗೆ ನಾಲೆಡ್ಜ್ ಇರೋರು ರಾಜ್ಯದಲ್ಲಿರೋರೆಲ್ಲ ಬಿಜೆಪಿ ಅವ್ರ ತರ ಬೃಹಸ್ಪತಿಗಳಿರ್ತಾರ? ಇಲ್ಲ, ಬೃಹಸ್ಪತಿಗಳು ಅಂತ ನಾವೇನ್ ಬೋರ್ಡ್ ಹಾಕೊಂಡಿಲ್ಲ ಮೇಡಮ್. ಅಲ್ಲ, ನೀವು ಅದನ್ನ ಹೇಳೋದೇನ್ ಬೇಕಾಗಿಲ್ಲ. ನಾವೇನ್ ಬೋರ್ಡ್ ಹಾಕೊಂಡಿಲ್ವಾ? ನೀವು ನಿಮ್ಮ ಅನಿಸಿಕೆ, ನಿಮ್ಮ ಹೇಳಿಕೆಗಳು ನಾವು ಒಪ್ಕೊಬೇಕು ಅನ್ನೋದೇನಿಲ್ಲ ಅಲ್ವಾ? ನೀವು ಹೇಳ್ತಾ ಇರೋದು ಹಂಗೆ ಇದೆ. ನೀವು ಒಪ್ಪಿಯನ್ ನಾನು ಕೇಳ್ತಾನೂ ಇಲ್ಲ. ಆದ್ರೆ ನಾನ್ ಮಾತಾಡುವಾಗ ಬಿಜೆಪಿ ಆಂಗಲ್ ಇಂದನೂ ಮಾತಾಡಲ್ಲ, ಕಾಂಗ್ರೆಸ್ ಆಂಗಲ್ ಇಂದನೂ ಮಾತಾಡಲ್ಲ. ನಿಮಗೆ ಕಷ್ಟ ಆಗದೆ ಇರಬಹುದು, ನಿಮ್ಗೆ ಬಹಳ ಅನುಭವ ಇರಬಹುದು ಈ ಫಾರ್ಮ್ ಫಿಲ್ ಮಾಡಿ, ಬಟ್ ಬಹಳ ಅದನ್ನೇ ನಾನು ಹೇಳ್ತೀನಿ. ಈಗ ಅನ್ಬುಕುಮಾರ್ ಅವರೇ ಹೇಳಿದಾರಲ್ಲ ಎಷ್ಟು ಸಕ್ಸಸ್ ರೇಟ್ ಸಿಕ್ಕಿದೆ ಅಂತ. ಎಲ್ಲವೂ ಕೂಡ ಸರೋಗುತ್ತೆ ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ಇವತ್ತು ಚುನಾವಣಾ ಆಯೋಗ ಮಾಡ್ತಾ ಇರೋ ಕೆಲಸ ನೋಡಿದ್ರೆ ಅಲ್ಲಿನ ಅಧಿಕಾರಿಗಳಿಗೆ ಎಲ್ಲವೂ ಕೂಡ ಆಗುತ್ತೆ ಅನ್ನೋದು. ಆದ್ರೆ ಇಲ್ಲಿ ಸಮಸ್ಯೆ ಉದ್ಭವ ಆಗಿರ್ತಕ್ಕಂಥದ್ದು ಏನಂದ್ರೆ, ಅಂದ್ರೆ ಮಾಸಾಗಿ ಎಲ್ಲ ಒಂದು ಜಾತ್ರೆ ರೀತಿ ಗುಡ್ಡೆ ಹಾಕೊಂಡು ಮಾಡೋದಿದೆಯಲ್ಲ, ಅದು ತಪ್ಪು ಅಂತ ನಾವು ಹೇಳಕ್ ಇರ್ತಾ ಇರೋದು. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಮಂದಿರದಲ್ಲೋ ಶಾದಿ ಮಾಲಲ್ಲೋ ಮತ್ತೆ ಮಸೀದಿಯಲ್ಲೋ ಕೂತ್ಕೊಂಡು ಗುಡ್ಡೆ ಹಾಕೊಂಡ್ಬಿಟ್ಟು 100 ಜನ 200 ಜನ ಕರ್ಸ್ಬಿಟ್ಟು ಮಾಡೋದಿಕ್ಕೆ ಇದೇನ್ ಜಾತ್ರೆ ರೀತಿ ಅಲ್ಲ. ಈಗ ನಾವು ಹೋಗಿ ಮನೆಗೆ ಭೇಟಿ ಕೊಟ್ಟು ಆ ಮನೆಯಲ್ಲಿ ವಾಸ ಇದ್ದಾರಾ ಇಲ್ವಾ, ಖಂಡಿತ ತಪ್ಪು. ಚುನಾವಣಾ ಆಯೋಗಕ್ಕೆ ಒಂದು ಕಂಪ್ಲೇಂಟ್ ಕಟ್ಟಿದ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ತೀರ್ಮಾನ ತಗೊಂಡವ್ರು ಅಲ್ಲಿನ ಕಮಿಷನರ್ ತಗೊಳ್ಳಿ. ಎಸ್, ಹೇಳಿ ಸಮೀವುಲ್ಲಾ ಸರ್. ಒಂದು ಅದ್ರ ಬಗ್ಗೆ ಕಳೆದ ಹಲವು ದಿನಗಳಿಂದ ಇದ್ರ ಬಗ್ಗೆ ಚರ್ಚೆ ಆಗ್ತಿದೆ. ರಾಮನಗರ, ಹಾವೇರಿ ಮೊದಲಾದ ಕಡೆ ವಿಡಿಯೋಗಳನ್ನ
ಭಾರತೀಯ ಜನತಾ ಪಕ್ಷದ ನಾಯಕರು ಅದನ್ನ ಬಿಡುಗಡೆ ಮಾಡಿದ್ರು. ರಸ್ತೆಗಳಲ್ಲಿ ಆ ಫಾರ್ಮ್ ಅನ್ನ ಹಂಚ್ತಿರೋದು, ತುಂಬ್ತಿರೋದು, ಮತ್ತೆ ಕೆಲವು BLOs ಟೇಬಲ್ ಹಾಕೊಂಡು ಅಲ್ಲಿ ಫಾರ್ಮ್ ಅನ್ನ ತುಂಬ್ತಿರೋದು, ಅದನ್ನೆಲ್ಲ ಕೇಂದ್ರ ಚುನಾವಣಾ ಆಯೋಗಕ್ಕೆ ಹೋಗಿ ಸಬ್ಮಿಟ್ ಮಾಡಿ ಈ ಪ್ರಕ್ರಿಯೆನ ರದ್ದು ಮಾಡಿ ಮತ್ತೆ ಹೊಸ ಪ್ರಕ್ರಿಯೆನ ಆರಂಭ ಮಾಡಿ ಅಂತ 4 ಜನ ಸೆಂಟ್ರಲ್ ಮಿನಿಸ್ಟರ್ ಹೌದು. ದೇಶದಲ್ಲಿ ಚುನಾವಣಾ ಆಯೋಗ ದೂರು ಕೂಡ ಕೊಟ್ಟಿದ್ರು. ವಾಸ್ತವವಾಗಿ ಇಲ್ಲಿ ಬಂದಿರೋ ಇಬ್ರು ಅಬ್ಸರ್ವರ್ಸ್ ಕೂಡ ಬಂದಿದ್ರು. ಅಬ್ಸರ್ವರ್ಸ್ ಗಳು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ. ಈ ರಿಪೋರ್ಟ್ ಅಲ್ಲಿ ಕೆಲವು BLOs ರಿಪೋರ್ಟ್ ಕೂಡ ಮಾಡಿದ್ದಾರೆ. ನಾವು ಗುಂಪಲ್ಲಿ ಹೋಗ್ತೀವಿ, ನಮ್ ಹಿಂದೆ 20-25 ಜನ ರೋಡಿಗೆ ಹೋಗ್ತಿದ್ದಂಗೆ ನಮ್ ಫಾರ್ಮ್ ಅಂತ ಹಿಂದೆ ಬಿದ್ದು ಬಿಡ್ತಾರೆ. ನಾವು ಗುಂಪಲ್ಲಿ ಡಿಸ್ಟ್ರಿಬ್ಯೂಟ್ ಏನ್ ಮಾಡಲ್ಲ. ನಾವು ಹೋದ್ರುನು ಆ ಫಾರ್ಮ್ ಅನ್ನ ಕೊಟ್ಟಿರ್ತೀವಿ, ಮತ್ತೆ ಮನೆಗೆ ಹೋಗ್ಬಿಟ್ಟೆ ನಾವು ಕಲೆಕ್ಟ್ ಮಾಡ್ಕೊಂಡು ಹೋಗೋದು. ಹೀಗಾಗಿ ನಾವು ನಮ್ಮನ್ನ ಟಾರ್ಗೆಟ್ ಮಾಡಿ ನಾವು ಕೆಲಸ ಮಾಡ್ತಿಲ್ಲ ಅನ್ನುವಂತಹ ಒಪಿನಿಯನ್ ಇಲ್ಲ. ಜನರ ನಡುವೆ ನಮಗೆ ಒತ್ತಡ ಆಗತ್ತೆ, ಒತ್ತಡದಲ್ಲಿ ಗೊಂದಲ ಆಗತ್ತೆ ಅಂತೇಳಿ ಮಸೀದಿ ಪಕ್ಕದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅನ್ನೋ ವಿಚಾರದಲ್ಲಿ ಕೆಲವು BLOಗಳಿಗೆ ನೋಟಿಸ್ ಇಶ್ಯೂ ಮಾಡಿ ಅವರು ಕೂಡ ಕೇಂದ್ರದಿಂದ ಬಂದಿದ್ದಂತಹ ಇಬ್ರು ಅಬ್ಸರ್ವರ್ಸ್ ಗಳಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲಿ ಇದ್ದಿದ್ದೆ ಪೋಲಿಂಗ್ ಸ್ಟೇಷನ್, ಅದು ಮಸೀದಿ ಅಲ್ಲ, ಮಸೀದಿ ಪಕ್ಕದಲ್ಲಿ ಇದ್ದಿದ್ದದು ಪೋಲಿಂಗ್ ಸ್ಟೇಷನ್. ನಾನು ಅಲ್ಲಿ ಹೋಗಿ ಕೂತು ಆ ನಂತರ ಮನೆಗಳಿಗೆ ಹೋಗ್ತಾ ಇದ್ದೆ ಅಂತ ಅವ್ರೇನೋ ರಿಪ್ಲೈ ಮಾಡಿದ್ದಾರೆ. ಈಗ ಇವತ್ತು ಬಹುನಿರೀಕ್ಷಿತ ಸುದ್ದಿಗೋಷ್ಠಿನಲ್ಲಿ ಪ್ರಕ್ರಿಯೆಯನ್ನ ರದ್ದು ಮಾಡ್ತಾರ. 4 ಜನ ಸೆಂಟ್ರಲ್ ಮಿನಿಸ್ಟರ್ ಕಂಪ್ಲೇಂಟ್ ಕೊಟ್ಟಿದ್ರು. ಈ ಒಟ್ಟು SIR ಪ್ರಕ್ರಿಯೆಯನ್ನ ರದ್ದು ಮಾಡ್ತಾರ ಅನ್ನೋದು ಒಂದು ಮುಖ್ಯವಾದ ಪ್ರಶ್ನೆ ಆಗಿತ್ತು. ಆದ್ರೆ ಅವ್ರು ಯಾರು ಅದಕ್ಕೆ ಒಪ್ಪಿದ ಹಾಗೆ ಕಾಣ್ತಿಲ್ಲ. ಸಮೀಲ ಸರ್, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ನಾನು ನಿಜಾಮ್ ಅವ್ರದ್ದು ಒಂದು ಫಸ್ಟ್ ರಿಯಾಕ್ಷನ್ ತಗೊಳ್ಬೇಕು. ನಾನು ಆದ್ರೆ ಟೈಮ್ ಬೇಕಾಗುತ್ತೆ ರಿಯಾಕ್ಷನ್. ನಿಜಾಮ್ಜಿ, ನಿಮ್ಮ ಒಪಿನಿಯನ್ ಏನು ಇದ್ರ ಬಗ್ಗೆ? ಇಷ್ಟೊಂದು ಕನ್ಫ್ಯೂಷನ್ಸು, BLOಗಳ ಮೇಲೆ ಸಾಕಷ್ಟು ಆರೋಪಗಳಿದಾವೆ, ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ. ಪರ್ಸೆಂಟೇಜ್ ನೋಡಿದ್ರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿರೋ ಸಕ್ಸಸ್ ರೇಟ್ ನೋಡಿದ್ರೆ ಇಷ್ಟು ಕಡಿಮೆ ಇದೆ. ಏನು ಹೇಳ್ತೀರಿ? ನೋಡಿ ಸಿಂಧುರಾಜಿ, ಈಗ ನಡೀತಾ ಇರೋದು SIR ಪ್ರಕ್ರಿಯೆ, ಅದರಲ್ಲಿ BJP ಅವ್ರಿಗೇನು ಒಂದು ಪಾತ್ ಸೆಟ್ ಮಾಡಿದ್ರಲ್ಲ, ಒಂದು ಈ ರೀತಿಯಲ್ಲಿ ಹೋಗಬೇಕಾಗಿದೆ, ಈ ಥರ ಆಗಬೇಕು ಅಂತ, ಆ ಥರ ನಡೀತಾ ಇಲ್ಲ. ಅದಕ್ಕೋಸ್ಕರ ಇವ್ರಿಗೆ ಭಾಳ ಭಯ ಬಂದಿದೆ. ಪ್ರಹ್ಲಾದ್ ಜೋಶಿ ಮತ್ತು HD ಕುಮಾರಸ್ವಾಮಿ ಅವರು ಹೋಗಿ ಕರ್ನಾಟಕ CO ಅವ್ರಿಗೆ ಒಂದು ಪತ್ರ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಇವ್ರು ಮಾಡಿದ್ದು UP, ಬಿಹಾರ್, ವೆಸ್ಟ್ ಬೆಂಗಾಲ್, ಅದರಲ್ಲಿ ಒಂದು ಅಷ್ಟೆಲ್ಲ ಅಲ್ಲಿ ಗೊಂದಲ ಮಾಡಿದಾರಲ್ಲ, ಇಲ್ಲಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವ್ರಿಗೆ ಇವಾಗ ಭಯ ಬಂದಿದೆ. ಆದರೆ ನೋಡಿ, ಇಷ್ಟು ಕಾಂಪ್ಲಿಕೇಶನ್ ಇರೋದು ದೇಶದಲ್ಲಿ ಈಗ ಆರ್ಥಿಕ ಪರಿಸ್ಥಿತಿಯಲ್ಲಿ ಈ ಫಾರ್ಮ್ ನಾವು ಫಿಲ್ ಮಾಡೋರಿಗೆ ನೀವು ಹೇಳ್ತಾ ಇದ್ದೀರಾ 0.2% ಸಕ್ಸಸ್ ರೇಟ್ ಆನ್ಲೈನ್. ಆಫ್ಲೈನು ಅಷ್ಟೇ ಇರ್ತಿದೆ. ಈಗ ಇವ್ರು ಏನು ಮಾಡ್ತಾ ಇದ್ದಾರೆ ಇವಾಗ, ಭಯ ಭಯ ಭಯ. ಇವರು ನೋಡಿ ಇದು ಮಾಡ್ತಾವ್ರೆ, ಕಾಂಗ್ರೆಸ್ ಅವರು ಇದು ಮಾಡ್ತಾವ್ರೆ, DK ಶಿವಕುಮಾರ್ ಇದು ಇಂಟರ್ಫಿಯರ್ ಮಾಡ್ತಾವ್ರೆ, ಅದೆಲ್ಲ ಏನು ಕತೆ ಹೇಳ್ತಾ ಇದ್ದಾರಲ್ಲ, ಲಾಸ್ಟಲ್ಲಿ ಇವರು ಡಿಲೀಟ್ ಮಾಡಬೇಕು ಅಂತ ಇವಾಗ ನಾವು ಹೇಳ್ತಾ ಇದ್ವಿ ಅಂತ ಈಗ ಟೈಗರ್ ಹ್ಯಾಸ್ ಕಮ್ ಲಾಸ್ಟಲ್ಲಿ ಭೂತ ಬಿಡ್ತಾರೆ ಇವರು. ARO and the supreme CEO and the ECI will delete, ಕಟ್ ಮಾಡಿ ಇಲ್ಲಿ ಅವ್ರಿಗೇನು ಬೇಕಾಗಿದೆ ಆ ಥರ ರೀತಿಯಲ್ಲಿ ಅವರು ಎಲೆಕ್ಟೋರಲ್ ರೋಲ್ ಫಾರ್ಮ್ ಮಾಡ್ತಾರೆ ಇವರು. ಅದಕ್ಕೋಸ್ಕರ ನಾವು ಏನು ಮಾಡಿದ್ದೀವಿ ಅಂದರೆ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಬೂತಲ್ಲಿ ಒಂದು ಹೆಲ್ಪ್ ಸೆಂಟರ್ ಅಂತ ಒಂದು ಕ್ರಿಯೇಟ್ ಮಾಡಿದ್ವಿ. ಒಂದು ಬೂತಲ್ಲಿ 5 ಜನ 6 ಜನ ಕೂತ್ಕೊಂಡು BLO ಈ ಫಾರ್ಮ್ ತಂದು ಕೊಟ್ಟರೆ ಇದು ಹೇಗೆ ಫಿಲ್ ಮಾಡಬೇಕು ಅಂತ 2 ಕಾಪಿ ಮಾಡಿಸಿ, ಜೆರಾಕ್ಸ್ ಕಾಪಿ ಮಾಡಿಸಿ, ಅದಕ್ಕೆ ಫಿಲ್ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಆ ಸೆಲ್ಫ್ ಸೆಂಟರ್ಸ್ ತೋರಿಸಿ ಇವರೆಲ್ಲ ಇದೇನು ನಿರ್ಮಾಣ ಮಾಡ್ತಾ ಇದ್ದಾರೆ, ಸೃಷ್ಟಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಇವರೆಲ್ಲ BLOಸ್ಗೆ ಕರ್ಕೊಂಡು ಬಂದು ಇಲ್ಲಿ ಗುಂಪಲ್ಲಿ ಇದು SIR ಮಾಡ್ತಾವ್ರೆ ಅಂತ ಹೇಳ್ತಾ ಇದ್ದಾರೆ. SIR ಆಗಲಿ, ಇನ್ಫಾರ್ಮೇಶನ್ ಕೊಡ್ಬೇಕಾಗಿರೋದಲ್ವಾ? ಆಗ್ತಾ ಇಲ್ಲ. ಒಂದ್ ಕಡೆ ನಾವೇ ಪವರ್ ಟಿವಿನೇ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು, ಒಂದ್ ಕಡೆ ಆಗಿರ್ಬೋದು. ಆದ್ರೆ BLO ಹ್ಯಾಸ್ ದ ಪವರ್. ಅವ್ರಿಗೆ ಇದು ಸಬ್ಮಿಟ್ ಮಾಡಬೇಕು ಇಲ್ಲ ಅಂತ ಅವ್ರಿಗೆ ಪವರ್ ಇದೆ. ಅದ್ರ ಮೇಲೆ ECOಗೆ ಪವರ್ ಇದೆ, ಇದು ಅಪ್ರೂವ್ ಮಾಡಬೇಕು ಇಲ್ಲ ಅಂತ. ಅದ್ರ ಮೇಲೆ ARO ಅವರು ಇದ್ದಾರೆ. ಅವರು ನೀವು ಗುಂಪಲ್ಲಿ ಮಾಡಿದ್ರೆ, ಏಕಾಏಕಿ ಮಾಡಿದ್ರೆ ಏನಾಗ್ತದೆ ಅವ್ರ ಜನರಿಗೆ ಗೊತ್ತಾಗ್ತಾ ಇಲ್ಲ. ಅವರು ರೂರಲ್ ಏರಿಯಾದಲ್ಲಿ ಬಡವರು ಒಂದು ದಿನ ಕೂಲಿ ಬಿಟ್ಟು ಬರಬೇಕು, ಅವರು ಒಂದು 2-3 ದಿವಸ ಕೆಲಸ ಬಿಟ್ಟು ಬರಬೇಕು ಅವರು. ಆದರೆ ಏನೋ ನಮ್ಮ ಹೆಲ್ಪ್ ಸೆಂಟರ್ಸ್ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂದರೆ ಕುಮಾರಸ್ವಾಮಿ ಅವರು ಇಷ್ಟು ವರ್ಷ ಅಲ್ಲಿ ರಾಮನಗರದಲ್ಲಿ ಗೆದ್ದಿದ್ದು ಅಲ್ಲಿಂದ ಆಟ ಆಡಿದವರು, ಪೊಲಿಟಿಕಲ್ ಆಟ ಆಡಿದ್ದು. ಈಗ ಹೇಳ್ತಾವ್ರೆ ಅಲ್ಲಿ
ಇಲ್ಲೀಗಲ್ ಇಮಿಗ್ರೆಂಟ್ಸ್ ಬಂದಿದ್ದಾರಂತ ಅವ್ರಿಗೆ ಗೊತ್ತಾಗ್ಲಿಲ್ವಾ ಇಷ್ಟು ವರ್ಷ? ಈಗ ಬಿ ಜೆ ಪಿಯಲ್ಲಿ ಸೇರಿದ ತಕ್ಷಣ ಅವ್ರಿಗೆ ಎಲ್ಲರೂ ಇವಾಗ ಒಳ್ಸಿಗಾರರು, ಇಲ್ಲಿಗಲ್ ಇಮಿಗ್ರೆಂಟ್ಸು, ವೆಸ್ಟ್ ಬೆಂಗಾಲಿಂದ ಬಂದ್ಬಿಟ್ಟಿದ್ದಾರೆ, ಶ್ರೀಲಂಕಾಯಿಂದ ಬಂದ್ಬಿಟ್ಟಿದ್ದಾರೆ, ಮಾಲ್ಡೀವ್ಸಿಂದ ಬಂದ್ಬಿಟ್ಟಿದ್ದಾರೆ, ಚೈನಾಯಿಂದ ಬಂದ್ಬಿಟ್ಟಿದ್ದಾರೆ ಅಂತ ಇವಾಗ ಹೇಳ್ತಾ ಇದ್ದಾರಲ್ಲ. ಇಷ್ಟು ವರ್ಷ ಅವ್ರಿಗೆ ಕಾಣಿಸ್ಲಿಲ್ವಾ? ಇಷ್ಟು ವರ್ಷ ಏನು ಪಟ್ಟಿ ಹಾಕೊಂಡು ಕೂತಿದ್ರು ಅವರು? ಏನು ಇವಾಗ ಬಿ ಜೆ ಪಿ ಬಣ್ಣ ಹಾಕೊಂಡು ಬಂದ ತಕ್ಷಣ ಎಲ್ಲರೂ ಇವಾಗ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅವರೇ ಅಲ್ಲಿ ಸಂರಕ್ಷಣೆ ಕೊಡ್ತಾ ಇದ್ರಲ್ಲ ರಾಮನಗರ ಜಿಲ್ಲೆಯಲ್ಲಿ. ಮುಸಲ್ಮಾನರಿಗೆ ನಾನೇ ದೊಡ್ಡ ನಾಯಕ, ನಾನೇ ಅವ್ರಿಗೆ ಉಡಿಸೋದು, ಅವ್ರಿಗೆ ನಾನು ಕಾಪಾಡೋದು, ನಾನೇ ಅವ್ರಿಗೆ ಸೆಕ್ಯೂರಿಟಿ ಕೊಡೋದು ಅಂತ ಹೇಳ್ತಾ ಇದ್ರಿ. ಈಗ ಸಡನ್ ಆಗಿ ನೋಡ್ರಿ ಮಸೀದಿಯಲ್ಲಿ ಮಾಡ್ತಾವ್ರೆ. ವೈ ಆರ್ ಯು ಸ್ಕೇರಿಂಗ್ ಪೀಪಲ್? ಅವ್ರು ಅಪ್ರೂವ್ ಆದರೆ ಅವರು ವೋಟರ್ ಲಿಸ್ಟಲ್ಲಿ ಇರ್ತಾರೆ, ಅಪ್ರೂವ್ ಆಗಿಲ್ಲ ಅಂದರೆ ಹೋಗ್ತಾರೆ ಟ್ರೈಬ್ಯುನಲ್ಗೆ. ಗೋವಿಂದರಾಜ್ ಅವರೇ, ನೀವು ಮಾತಾಡುವಾಗ ನಾನು ಮಾತಾಡಿಲ್ಲ. ಒಂದ್ ನಿಮಿಷ ನೀವು ಮೇಡಮ್ ಸಿಂಧೂರಾಜಿ, ಕ್ವೆಶ್ಚನ್ ಇಸ್ ಪ್ರಶ್ನೆ ಏನಿರೋದಂದ್ರೆ ಬಿಜೆಪಿ ಅವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಪೋಕ್ಸ್ ಪರ್ಸನ್ ಆಗಿದ್ದಾರಾ? ಇಲ್ಲ. ಅವ್ರು ನಾವು ಕೇಳ್ತಾ ಇರೋದು SIR ಎಲೆಕ್ಷನ್ ಕಮಿಷನ್ಗೆ. ಎಲ್ಲಾ ಡಿಫೆಂಡ್ ಮಾಡ್ಕೊಂಡು ಎಲ್ಲರಿಗೂ ಹೇಳ್ತಾ ಇದ್ದೀರಲ್ಲ ಸರ್. ನೋಡಿ, ಈಗ ನನ್ನ ಫಾರ್ಮ್ ತಗೊಂಡ್ ಬಂದಿದ್ದೀನಿ ಸಿಂಧೂರಾಜಿ. ದಿಸ್ ಇಸ್ ಮೈ ಅಫಿಷಿಯಲ್ ಫಾರ್ಮ್. ನನ್ಗೆ ಅರ್ಥ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ. 2002 ಬರಿಬೇಕಂತೆ, 2023 ಬರಿಬೇಕಂತೆ. ಏನೇನ್ರಿ ಕೊಡ್ಬೇಕು ನಿಮ್ಗೆ? ಏನ್ರಿ ಕೊಡ್ಬೇಕು? ಇವಾಗ ನಮ್ಮ ಜೀವನ ತಗೊಂಡ್ಬಿಡ್ರಿ ನೀವು. ನೀವು ಕೇಳಿ ಎಲೆಕ್ಷನ್ ಕಮಿಷನ್ಗೆ ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕಾ? ನಿಮ್ಗೋಸ್ಕರ ನಿಮ್ಮಕ್ಕೋಸ್ಕರ ನಾವು ಆತ್ಮಹತ್ಯೆ ಈಗ ಸಮೀವುಲ್ಲಾ ಸರ್, ನಂದು ಇನ್ನೊಂದು ಪ್ರಶ್ನೆ ಇದೆ. ಇನ್ನೊಂದು ಹೇಳ್ತಾರೆ ಅಂಬು ಕುಮಾರ್ ಅವರು, ಕೊಟ್ಟ ಮಾಹಿತಿ ಟ್ಯಾಲಿ ಆಗ್ತಾ ಇಲ್ಲ ಅಂದ್ರೆ ನಾವು ನಿಮ್ಗೆ ನೋಟಿಸ್ ಕಳಿಸ್ತೀವಿ, ಅದಾದ್ಮೇಲೆ ಒಂದು 11 ಡಾಕ್ಯುಮೆಂಟ್ ಕೇಳ್ತಾರೆ ಸರ್ ಅವರು. ಆ 11 ಡಾಕ್ಯುಮೆಂಟ್ ನ ನೀವು ಅಷ್ಟರಲ್ಲಿ ಒಂದನ್ನು ನೀವು ನೀಡಬೇಕು, ಅದಾದ್ಮೇಲೆ ನಮ್ಮ ಅಧಿಕಾರಿಗಳು ಡಿಸೈಡ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಈ ಪ್ರಾಸೆಸ್ ಆಗೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ ಸರ್? ನಿಮ್ ಆಡಿಯೋ ಕೇಳಿಸ್ತಾ ಇಲ್ಲ ಸಮೀವುಲ್ಲಾ ಸರ್, ಆಡಿಯೋ ಮ್ಯೂಟ್ ಆಗಿದೆ ಅನ್ಸುತ್ತೆ, ಆಡಿಯೋ ಕೇಳಿಸ್ತಾ ಇಲ್ಲ. ಹೌದಾ? ಇವಾಗ ಕೇಳಿಸ್ತಾ ಇದೆ. ಎಸ್. ಬೇರೆ ರಾಜ್ಯಗಳಿಗೂ ಕರ್ನಾಟಕಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅಂತಂದ್ರೆ, ಒಂದು ಒಬ್ಬ ಎಕ್ಸ್ಪೀರಿಯನ್ಸ್ಡ್ ರಾಜಕಾರಣಿ, ಚುನಾವಣೆಗಳನ್ನ ಹ್ಯಾಂಡಲ್ ಮಾಡಿರೋ ರಾಜಕಾರಣಿ ಅಧಿಕಾರದಲ್ಲಿದ್ದರೆ ಹೇಗೆ ಸ್ಟ್ರಾಟಜಿ ಮಾಡಬಲ್ಲ ಅನ್ನೋದಕ್ಕೆ DK ಶಿವಕುಮಾರ್ ನಿನ್ನೆ ಒಂದು ಆದೇಶ ಹೊರಡಿಸಿದ್ದಾರೆ. ಶಾಶ್ವತ ವಾಸಪತ್ರ. ಶಾಶ್ವತ ವಾಸಪತ್ರವನ್ನು ಸಮರೋಪಾದಿಯಲ್ಲಿ ಕೊಡಿ, ಒಂದ್ ಆರ್ಡರ್. ಎರಡನೇ ಆರ್ಡರ್ ತಹಸೀಲ್ದಾರರು ಉಪ ತಹಸೀಲ್ದಾರರಿಗೆ ಆ ಹಕ್ಕನ್ನು ಕೊಟ್ಟಿದ್ದಾರೆ, ಅಧಿಕಾರನ ಕೊಟ್ಟಿದ್ದಾರೆ. ಮೊದಲು ಬರೀ ವಾಸಪತ್ರ ಮತ್ತು ಡೊಮೆಸಿಲ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಪ್ರಾವಿಷನ್ ಇತ್ತು, ಆದ್ರೆ ಏಕರೂಪವಾಗಿ ಇರಬೇಕು ಅನ್ನೋ ಕಾರಣಕ್ಕೆ ನಾವು ವಾಸಪತ್ರವನ್ನು ಕೊಡಿ ಅಂತ ಹೇಳ್ತಿದ್ದೇವೆ. ಮತ್ತು ಗ್ರಾಮ ಪಂಚಾಯಿತಿಗಳು ಬೇಗ ಆ ಲೆವೆಲ್ ಅಲ್ಲಿ ಅವರಿಗೆ ಅದನ್ನ ರೆಡಿ ಮಾಡಿ ಕೊಡುವ ನಿಟ್ಟಿನಲ್ಲಿ ಅದಕ್ಕೆ ನಾವು ಕಂಡೀಷನ್ಸ್ ಬೇಕು. ಅವರು ಇಲ್ಲಿ ಹುಟ್ಟಿರ್ಬೇಕು, ಇಲ್ಲಿ ಒಂದು 10 ವರ್ಷದಿಂದ ನೋಡಿರ್ಬೇಕು, ಅದನ್ನ ರೆಕಗ್ನೈಸ್ ಮಾಡೋನು ಪಂಚಾಯತಿ ಲೆವೆಲ್ ಆಫೀಸರ್ಸ್, ಇಲ್ಲ 12 ವರ್ಷ ಕರ್ನಾಟಕದಲ್ಲಿ ಅವ್ರು ವಿದ್ಯಾಭ್ಯಾಸ ಮಾಡಿರ್ಬೇಕು ಅಂತ ಈ ತರ ಕಂಡೀಷನ್ಸ್ ಇದೆ. ಅದನ್ನ ಸಮರೋಪಾದಿಯಲ್ಲಿ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ನೀವು 11 ಎಲೆಕ್ಷನ್ ಕಮಿಷನ್ ಅಲ್ಲಿ ನೀವೇನು 11 ಕಂಡೀಷನ್ಸ್ ಇದೆ, ಆ 11 ಕಂಡೀಷನ್ ಅಲ್ಲಿ ಒಂದೊಂದೇ ಕಂಡೀಷನ್ ಇರೋದು ವಾಸ. ಹೌದು. ನೀವು ಸಮರೋಪಾದಿನಲ್ಲಿ ಕಲೆಕ್ಟ್ ಮಾಡ್ಕೊಂಡು ಅಷ್ಟು ತಗೊಂಡೋಗಿ ನಿಮ್ದು ಲಾಸ್ಟಿಗೆ ನೋಟಿಸ್ ಕೊಡ್ತಾರಲ್ವಾ, ಆ ನೋಟಿಸ್ ಕೊಡೋ ಟೈಮ್ ಅಲ್ಲಿ ನೀವು ಯಾವ್ದೇ ಬೇರೆ ಪ್ರೂಫ್ ಇಲ್ದಲೆ, ನೀವು ವೋಟರ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಇಲ್ದಲೆ, ಆಧಾರ್ ಕಾರ್ಡ್ ನಿಮ್ಮ ಈಗ ಆಧಾರ್ ಕಾರ್ಡ್ ಅದು ಬರೀ ಬೇರೆ ಉದ್ದೇಶಕ್ಕೆ, ನಿಮ್ ಪಡಿತರ ಚೀಟಿ ಅದು ನಿಮ್ಮ ಸಿಟಿಸನ್ಶಿಪ್ ಎಸ್ಟಾಬ್ಲಿಷ್ ಮಾಡತ್ತಲ್ಲ, ನಿಮ್ ಪಾಸ್ಪೋರ್ಟ್ ಇಟ್ ಇಸ್ ಓನ್ಲಿ ಫಾರ್ ಟ್ರಾವೆಲ್ ಪರ್ಪಸ್ ಅಂತ ಅಂದ್ಮೇಲೆ ಸಿಟಿಸನ್ಶಿಪ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಈಗ ವಾಸಪತ್ರ ಬೇಕಲ್ವಾ? ಹೌದು. ಅದನ್ನ ಸಮರೋಪಾದಿನಲ್ಲಿ ಅದನ್ನ ಕೊಡೋದ್ರ ಮೂಲಕ SIR ಅಲ್ಲಿ ಮತಗಳು ಕಟ್ ಆಗೋದನ್ನ ನಿಲ್ಲಿಸುವ ಪ್ರಯತ್ನ ಕಾಂಗ್ರೆಸ್ ಇಂದ ಸ್ಟ್ರಾಟಜಿಕಲ್ ಆಗಿ ಆಗ್ತಾ ಇದೆ. ಓಕೆ.